ಅವು ಆಗಸ್ಟ್ ಬಂದಾಗ ಆಗಸ್ಟ್ ಒಂದು ಅಗರತೆ ಕಟ್ಟೆ ಕಟ್ಟದು ಐದು ಮೂರ ಮುಂದಿಲ್ಲ ಬೇಕುಲು ಮಣ್ಣು ಬೋಡಣ್ಣ ಏಕಲ ವಿಚಾರಿಸಿರಿ www.com ಮಣ್ಣಿಗೆ ಪುನಕುಲಿ. ಸೊ ಇದು ಒಳ್ಳೆ ಒಂದು ಚೆನ್ನಾಗಿರೋ ಮರ ಆಯಿತಾ. ಯಾಕೆ ಚೆನ್ನಾಗಿದೆ ಅಂತ ಸ್ವಲ್ಪ ಹೇಳಿ ಈಗ ವಿವರಣೆ ಮಾಡಿ. ವಿವರಣೆ ಅಂದರೆ ಅದಕ್ಕೆ ಹೊಯ್ಗೆ ಹಾಕ್ತಾರೆ. ಸ್ವಲ್ಪ ಬನ್ನಿ ಇಲ್ಲಿ ಮಾತಾಡಿ ಈ ಕಡೆ. ಅದಕ್ಕೆ ಹೊಯ್ಗೆ ಹಾಕ್ತಾರೆ. ಹೊಯ್ಗೆನಾ ಏನು ಬುಡಕ್ಕೆ ಅದಕ್ಕೆ ಸ್ವಲ್ಪ ಸುಫಲ ಹಾಕ್ತಾರೆ ವರ್ಷಕ್ಕೊಮ್ಮೆ. ಸುಫಲ ಹಾಂ ಮತ್ತೆ ಹೊಯ್ಗೆ ಅದು ಬಿಟ್ಟರೆ ದನದ ಗೊಬ್ಬರ ಎಲ್ಲ ಬೇಡವಾ? ದನದ ಗೊಬ್ಬರ ಇದ್ದರೆ ಒಳ್ಳೆಯದು. ದನ ಸಾಕುದಿಲ್ಲ. ಹಾಂ ಅದು ತುಂಬ ಇದು ಕಾಸ್ಟ್ಲಿ ಆಗ್ತದೆ ಹಾಲು ನೋಡ್ಕೊಳ್ಳೋರಿಲ್ಲ. ಆದರೆ ಈ ಥರ ಮ್ಯಾಂಗ್ರೋವ್ ಏರಿಯಾ, ಇದಕ್ಕೆ ಮ್ಯಾಂಗ್ರೋವ್ ಅಂತ ಹೇಳೋದು, ಅಂದರೆ ಸಮುದ್ರ ಬದಿ. ಉಪ್ಪು ನೀರಿಗೆ ಕೆಂಪು ಮಣ್ಣು ಹಾಕಿದರೆ ಅದಕ್ಕೆ ಆಕ್ಸಿಜನ್ ಗಾಳಿ ಹೋಗುದಿಲ್ಲ, ಹಾಂ ಬೇರೆ ಹೋಗುದಿಲ್ಲ ಅದರ ಒಳಗೆ. ಅದು ಗುಡ್ಡೆ ಸಾಲಿನಲ್ಲಿ ಆಗ್ತದೆ. ಹಾಂ ಎಲ್ಲ ತಂದು ಅದನ್ನು ಹಾಕ್ತಾರೆ ಹೈಟ್ ಮಾಡಲಿಕ್ಕೆ ಅಂತ. ಅದರಿಂದ ಬೇಗ ತೆಂಗಿನಕಾಯಿ ಸಾಯ್ಲಿಕ್ಕೆ ಹಾಕ್ತಾರೆ. ಅದು ಸಾಯ್ಲಿಂತಲ್ಲ. ಅದು ನೋಡಿ, ನೀವು ತೋಟದ ಗಿಡದಿರಲ್ಲ ಅದರಲ್ಲಿ ಕೂಡ ಹೀಗೆ ತಾಗ್ತಿತ್ತು ಮುಂಚೆ. ಇಷ್ಟು ಕೆಂಪು ಮಣ್ಣು ಹಾಕಿಕೊಂಡು ಅದರ ಮತ್ತೆ ಟಿಪ್ಪ ಹೋಗಿದೆ ಅದರ ಮೇಲೆ, ಗೊತ್ತಾಯ್ತಾ? ಸೊ ನಿಮ್ಮ ತೆಂಗಿನ ಮರ ಚೆನ್ನಾಗಿ ಬರಬೇಕು ಅಂತಿದ್ರೆ ಆ ಕೆಮ್ಮಣ್ಣು ಹಾಕೋದು ಸ್ವಲ್ಪ ನಿಲ್ಲಿಸಿದ್ರೆ ಒಳ್ಳೆಯದು. ಅದರ ಬದಲು ಸ್ವಲ್ಪ ಹೊಯ್ಗೆ ಮತ್ತು ಕಪ್ಪು ಮಣ್ಣನ್ನು ಹಾಕಿದರೆ ಒಳ್ಳೆಯದು. ಗಾಟ್ ಇಟ್? ಲಿವಿಂಗ್ ಎಕ್ಸಾಂಪಲ್ ಇಸ್ ದೇರ್, ವಿ ಕ್ಯಾನ್ ಸಿ ಹಿಯರ್ ದ ರಿಸಲ್ಟ್. ದೂರ ಹೋಗಬೇಕು ಅಂತ ನಿಮ್ಮ ಜಾಗದ ಪಕ್ಕ ಬಂದರೆ ಗೊತ್ತಾಗ್ತದೆ. ಒಳ್ಳೆ ಹೆಲ್ದಿ ಮರ. So people who are buying land in this mangrove zone, the big mistake they are doing is putting red mud, because it immediately kills the topsoil and makes the trees to become unhealthy like this one. So no nuts are there, nothing is there, and trees also looking miserable and gone thin also. In between you can see thickness has gone, yield has fallen down, and tree is looking miserable and weak. Whereas just a few feet away, these people have maintained that land by looking after, didn't put red mud, and then they added sand rather, and then they maintained the organic content, so they're having full yield of the coconuts. So it's as simple as that. If you want to grow coconuts in that mangrove zone, you add little bit sandy soil where the roots can breathe, and then avoid putting red mud like what they have done in those places.